ಕಣ್ಣರಿಯದನ್ನು ಕರಳರಿಯುತ್ತೆ ಅಂತಾರೆ. ಗಟ್ ಅಂತ ಬ್ರೈನ್ ಥರನೇ ಕೆಲಸ ಮಾಡುತ್ತದು. ಬ್ರೈನ್ ಅಂತ ಯಾವ ರೀತಿ ನಾವು ಹೇಳಬೇಕು ಅಂದರೆ, ಗಟ್ಗೂ ನಮ್ಮ ಕರುಳಿಗೂ ಮೆದುಳಿಗೂ ಡೈರೆಕ್ಟ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ನರ್ವಸ್ ಸಿಸ್ಟಮಲ್ಲಿ ಬೇಕಾದಷ್ಟು ಥರ ನರ್ವಸ್ ಸಿಸ್ಟಮ್ ಇದೆ. ಅದರಲ್ಲಿ ಎಂಟರಿಕ್ ಅಂತಂದರೆ ಕರುಳಿಗೆ ಸಂಬಂಧಿಸಿ. ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ಮೆದುಳಿಗೂ ಕರುಳಿಗೂ ನೇರ ಕನೆಕ್ಷನ್ ಇದೆ. ಈ ನಮ್ಮ ದೇಹದಲ್ಲಿ ಈಗ ನೋಡಿ, ನಾವೆಲ್ಲ ತುಂಬ ಚೆನ್ನಾಗಿ ಇದ್ದೀವಿ ಅಂತಲೇ, ಭಾಳ ನೀಟಾಗಿ ಹೈಜೀನಾಗಿ ಶುಚಿತ್ವದಿಂದ ದೇಹದ ಒಳಗಡೆ ನಮ್ಮ ಜೀವಕೋಶ ಎಷ್ಟಿದೆ ಅಷ್ಟೇ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಇದೆ. ಇದು ಸತ್ಯನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬಾಯಿಯಿಂದ ಗುದದ್ವಾರದವರೆಗೂ ಎಲ್ಲ ಕಡೆ, ಅದು ಕರುಳಿನಲ್ಲಿ ಗುದದ್ವಾರ, ಬಾಯಿ, ಈಗೆಲ್ಲ ನಮ್ಮದು ಡೈಜೆಸ್ಟಿವ್ ಟ್ರ್ಯಾಕ್ ನೋಡಿದ್ರೆ ಕೋಟಿ ಬ್ಯಾಕ್ಟೀರಿಯಾಗಳು ಇದೆ. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಇದೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇದೆ. ಈಗ ಒಂದು ಸಮಾಜ ಅಂತಂದರೆ ಒಳ್ಳೆಯವರು ಕೆಟ್ಟವರು ಇರ್ತಾರಲ್ಲ, ಅದೇ ಥರ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ, ಅನುಕೂಲ ಅನಾನುಕೂಲ, ಈ 2 ಬ್ಯಾಕ್ಟೀರಿಯಾಗಳು ಇದೆ. ಯಾವಾಗ ನಾವು ತುಂಬ ಚೆನ್ನಾಗಿ ಹೆಲ್ತಿಯಾಗಿರ್ತೀವಿ ಅಂದರೆ, ಈ ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಅಪ್ಪರ್ ಹ್ಯಾಂಡ್ ಜಾಸ್ತಿ ಇದ್ದಾಗ ನಾವು ಚೆನ್ನಾಗಿರ್ತೀವಿ. ಈಗ ಸ್ವಾಸ್ಥ್ಯ ಸಮಾಜ ಅಂತ ನಾವು ತಗೊಂಡ್ರೆ, ಒಳ್ಳೆಯವರ ಸಂಖ್ಯೆ ಜಾಸ್ತಿ ಇದ್ದಾಗ ಒಳ್ಳೆ ಸಮಾಜ ಅದು. ಕೆಟ್ಟವರು ಜಾಸ್ತಿ ಆದಾಗ ಆ ಸಮಾಜ ಹಾಳಾಗಿದೆ ಅಂತೀವಲ್ಲ, ಅದೇ ಥರ ಬೈ ಚಾನ್ಸ್ ಏನಾದರೂ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಮೇಲ್ಗೈ ಸಾಧಿಸಿದ್ರೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ನಮ್ಮ ದೇಹ ಕಾಯಿಲೆಗಳ ಗೂಡಾಗುತ್ತೆ. ಕಾಯಿಲೆ ಏನಕ್ಕೆ ಬಂತು ಅಂತಲೇ ನಮಗೆ ಗೊತ್ತಿರಲ್ಲ.